ಜಲಿಯನ್ ವಾಲಾಬಾಗ್ ನಂತರ ನಮ್ಮ ಮುಂದಿನ ಪಯಣ ಸಿಖ್ ಸಮುದಾಯದ ಪ್ರಮುಖ ಧಾರ್ಮಿಕ ಕ್ಷೇತ್ರ ಆಗಿರುವ ಸ್ವರ್ಣ ಮಂದಿರಕ್ಕೆ ಹೊರಟೆವು. ಈ ಸ್ವರ್ಣ ಮಂದಿರದ ನಿರ್ಮಾಣ ಕಾರ್ಯ 1581ರಲ್ಲಿ ಪ್ರಾರಂಭವಾಗಿ 1588ರಲ್ಲಿ ಮುಕ್ತಾಯಗೊಂಡಿತು. ಸಿಖ್ಖರ ಪವಿತ್ರ ಗ್ರಂಥವಾದ ಗುರು ಗ್ರಂಥ ಸಾಹೇಬ್ 5ನೇ ಗುರು ಅರ್ಜನ್ ಸಿಂಗ್ ಅವರಿಂದ ನೆರವೇರಿಸಲಾಯಿತು. ಈ ಮಂದಿರಕ್ಕೆ ಹಲವು ಬಾರಿ ದಾಳಿಯಾಗಿ ಮತ್ತೆ ಪುನರ್ ನಿರ್ಮಾಣ ಕಾರ್ಯವೂ ಕೂಡ ಆಗಿತ್ತು. ಪ್ರಸ್ತುತ ನೋಡುತ್ತಿರುವ ಕಟ್ಟಡ 1764ರಲ್ಲಿ ಪ್ರಾರಂಭವಾಗಿ 1776ರಲ್ಲಿ ಮುಕ್ತಾಯಗೊಂಡಿತು. ಮಹಾರಾಜ ರಣಜಿತ್ ಸಿಂಗ್ ಅವರ ಕಾಲದಲ್ಲಿ ಅಂದರೆ 1830ರಲ್ಲಿ ಮತ್ತೆ ಜೀರ್ಣೋದ್ಧಾರ ಕಾರ್ಯ ಮಾಡಿದ ಬಳಿಕ ಮಂದಿರದ ಪ್ರಮುಖ ಶಿಖರಗಳಿಗೆ ಚಿನ್ನದ ಹಾಳೆಗಳಿಂದ ಅಲಂಕಾರ ಮಾಡಲಾಯಿತು. ಮೂಲತಃ ಈ ಮಂದಿರಕ್ಕೆ ಹರ್ಮಿಂದರ್ ಸಾಹೇಬ್ ಮಂದಿರ ಅಂತ ಕರೆಯಲಾಗ್ತಾ ಇತ್ತು. ನಂತರ ಸ್ವರ್ಣ ಮಂದಿರ ಎಂದೇ ಪ್ರಖ್ಯಾತಿಗೊಂಡಿತು.